विघ्नेशाय सरस्वती पार्वती गुरवे नमः। दक्षिणामूर्तिदेवानां सकलकार्ये दिग्विजयिनो दक्षिणामूर्ति भक्तिवानां सकलकार्ये दिग्विजयिनो
మాయాభూతని జీవితాపగరణో గోవర్ధనో నారాయణో కంచేదన కౌరమాది మదనో కంచేదన కౌరమాది మదనో కుంతీరుదాపాలనో ఏతద్భాగవతం పురాణ పుణ్యకథితం శ్రీకృష్ణ లీలామతో హరే రమణ గోవింద నారాయణ హరే రమణ గోవింద నారాయణ హరే కేశవ మాధవ మురారే గోవింద మురారే రంగయ్య మురారే కృష్ణయ్య మురారే గోవింద మురారే जननिते हे सिंधु कन्यापते हे रामानुज हे जगत्रय गुरु के पुंडरीकाक्ष माम हे कंतांतक हे गजेन्द्र करुणामारीच हे माधवा हे गोपी जननाथ पालय पदं ध्यायामि चित्ते तदागा हरिनारायण गोविंद
ವಿಕೃತಾಂಗ ನಿವಾರಣೈಕ ಧರಣಿ ವಿಕ್ರಾಟ ವಿಕ್ರಮ ವೇಳ ಕುಲೋ ಪ್ರಮುಕ್ತ ಗರುಡು ವಿಘ್ನೇವ ಪಂಚಾನನ ವಿಕ್ರಾತುಂಗಗಿರಿ ಪ್ರವೇದನ ಪವಿ ವಿಕ್ರಾಂತಿ ಕುಂಭೋದ್ಭವ ವಿಕ್ರಾಗೌಗಗನ ಪ್ರಚಂಡ ಪವನ ವಿಘ್ನೇಶ್ವರ ಪಾದುಮಾ ಗಜಮುಖ ನಾಮಗೆ
ಇಂದಿರೆಯೇ ತಲೆಮಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಚಕ್ರಾತ್ಯಮರ ರಿಂಗಿರಗಿ ಆ ನಾಂದಿಯೊಳು ಹೊರವ್ಯಾಸ ಮುನಿಪದ ತೊನ್ನಗಾನತನಾಗಿ ಕವಿಗಳ ದೊಂಗಳಿಗೆ ಫಲವನ್ನು ಪೇಳುವೆನಿ ಶ್ರೀಕೃಷ್ಣ ದರ್ಶನ ಶೈಮ್ರಮಾಪನೆ ನಯ ಎಂಬಿಗತಾಮೃತವ ಆ ಕವಿಗಳ ತೊಂದನೆಗೆ ಬರವನ್ನು ಬೇಡುವಿನಿ ಕಲಾಮೃತವ कृष्णाय वासुदेवाय देवकी नंदनाय च नंदगोप कुमाराय गोविंदाय नमो नमः
ಸ್ವಾಮಿ ಚಂಪಕಾವತಿಯ ಅರಸರಾದ ಹಂಸಧ್ವಜನ ಅರಸನ ಮಗ ನಾನು. ನನ್ನ ಹೆಸರು ಸುಧನ್ವ ಎಂಬುದಾಗಿ. ಇಲ್ಲಿಯ ಯುವರಾಜ ಎಂದಿನಂತೆ ಒಡ್ಡುವಕ್ಕೆ ಹೊರಟಿದ್ದಾನೆ. ಹೋಗುವ ಮುನ್ನ ನನಗೆ ತಿಳಿದ ವಿಚಾರ ಏನೆಂದರೆ, ಪಾಂಡವರು ವಶಮೇಧ ಕುದುರೆ ಚಂಪಕಾವತಿಗೆ ಬಂದಿದೆ. ಅದನ್ನು ತಂದೆಯವರು ಕಟ್ಟಿ ಹಾಕಿದ್ದಾರೆ. ಯುದ್ಧವನ್ನು ಘೋಷಿಸಿದ್ದಾರೆ. ಸೇನೆಯನ್ನೆಲ್ಲ ಕೂಡಿಕೊಂಡು ತಂದೆಯವರು ಯುದ್ಧಕ್ಕಾಗಿ ಹೊರಟಿದ್ದಾರೆ. ಉಳಿದ ಸೇನಾ ನಾಯಕನಾಗಿ ಬರಲು ಹೇಳಿದ್ದಾರೆ. ಹೀಗೆ ಯೋಚನೆ ಮಾಡುವುದಲ್ಲ, 9 ತಿಂಗಳು ಹೊತ್ತು ಎತ್ತಂತ ತಾಯಿಯಿಂದ ತುಂಬರಲ್ಲಿ ಆಶೀರ್ವಾದ ಪಡೆದು ಹೋಗಬೇಕು. ನೇರವಾಗಿ ತಾಯಿಯ ಮನೆಗೆ ಹೋಗುತ್ತೇನೆ. ಆಶೀರ್ವಾದ ಪಡೆದು ಬಂದಿದ್ದಾಯಿತು. ತಾಯಿಯಿಂದ ತುಂಬಲ್ಲಿ ಆಶೀರ್ವಾದ ಪಡೆದು ಮುಂದೆ ಬರುವಾಗ ತಂಗಿಯು ಕೂವನೆಯು ಮಂಗಳಾರತಿಯನ್ನೆತ್ತಿ ಹಾರೈಸಿ ಕಳಿಸಿದಳು. ಅವಳ ಆರೈಕೆಯನ್ನು ಹೊಂದಿದೆ. ಹೀಗೆ ಮುಂದೆ ಹೋಗುವುದಲ್ಲ, ನನ್ನನ್ನೇ ನಂಬಿ ಬಂದಿರುವಂತ ನನ್ನ ಧರ್ಮ ಪತ್ನಿಯಾದ ಪ್ರಭಾವತಿಗೆ ಈ ವಿಚಾರವನ್ನು ತಿಳಿಸಬೇಕು. ನಾನಿನ್ನು ಮನೆಗೆ ಹೋಗುತ್ತೇನೆ. ಕನಕದ ಪಾತೆಯೊಳು ಕನಕದ ಪಾತ್ರೆಯೊಳು ಮಿನುಗುವ ಸಂಪಿಗೆ ಭೂಗಳಿರಿಸಿಕೊಂಡು ಅನುಲೇಮನ ಕತ್ತೂರಿ ವೀಣಗಳ ಹೂಗಳಿರಿಸಿಕೊಂಡು ಇನಿಯನಿ ಇದಿರಾಗುತ್ತ ಬಂದಳು ಕಾಮ ಮದದ ಕಾಮನ ಮದದ ಓನಂದು ಬಂದಳು ಸತಿ अति चलवी के रातिया सोनी रोपीरो अति चलवी के तित्ताम तित्ताम
ಆದರೆ ಏನು ಮಾಡುವುದು ಹೇಳಿ? ಮದುವೆಯಾಗಿ ಬಹಳ ದಿವಸ ಕಳೆಯಿತು. ಶ್ರೀಹರಿಯ ಕರುಣೆಯಿಂದ ಒಂದು ಮಗುವಿನ ನಿರೀಕ್ಷೆಯಲ್ಲಿ ಇದ್ದೇವೆ. ಅದಕ್ಕಾಗಿ ನಮ್ಮವರನ್ನು ಎದುರುಗೊಳ್ಳಬೇಕಾಗಿದೆ. ಅದಕ್ಕಾಗಿ ಬಂಗಾರದ ಪರತಾಂಬಲವನ್ನು ಇರಿಸಿಕೊಂಡಿದ್ದೇವೆ. ರುಚಿಮತಿಯಾದ ನಾನು ಶೃಂಗಾರ ಬಳಿತಳಾಗಿ ನಮ್ಮ ಗಂಧಾಕ್ಷತೆಯನ್ನು ಇರಿಸಿಕೊಂಡಿದ್ದೇನೆ. ನಮ್ಮವರನ್ನು ಎದುರುಗೊಳ್ಳಬೇಕಿದೆ. ಬರಬೇಕಿತ್ತಲ್ಲ. ಬರಬಹುದು. ನೋಡುತ್ತಲೇ ಮನೆ ಅಂಗಳದಲ್ಲಿ ರಥ ಬಂದಿರುತ್ತಿತ್ತಲ್ಲ. ರಥದಿಂದ ನಮ್ಮವರು ಇಳಿದು ಬರುತ್ತಿದ್ದಾರೆ. ಅವರನ್ನು ಎದುರುಗೊಳ್ಳುತ್ತೇನೆ. ಸ್ವಾಮಿ, ಹೀಗೆ ಬನ್ನಿ ಸ್ವಾಮಿ. ಸ್ವಾಮಿ, ನಿಮ್ಮನ್ನೇ ದೇವರಿಂದ ನಂಬಿದ್ದ ನಾನು ನಿಮ್ಮ ಪಾದಗಳನ್ನು ತೊಳೆದಿದ್ದೇನೆ. ತೀರ್ಥವನ್ನು ಸ್ವೀಕರಿಸಿದೆ. ಪ್ರಸಾದವನ್ನು ಮುಡಿದುಕೊಂಡಿದ್ದೇನೆ. ಸ್ವಾಮಿ, ಏನೋ ಒಂಥರ ಆಶ್ಚರ್ಯವಾಗುತ್ತಿದೆಯಲ್ಲ ನನಗೆ. ಅದೇನು ಆಶ್ಚರ್ಯ ಕಂಡಿ ಪ್ರಭಾ? ಸ್ವಾಮಿ, ಯಾವುದೋ ಒಂದು ಕಡೆ ಹೊರಟಂತೆ ತೋರುತ್ತಿದೆ. ನನ್ನ ಅನುಮಾನವನ್ನು ಹೇಳಿಕೊಳ್ಳದೆ. ಅದೇನು ಹೇಳು ಪ್ರಭಾ? ಸ್ವಾಮಿ,
ರಾಜಾ ಟಿವಿಯಿಂದಂತೆ ಬಂದಂತೆ ತೋರುತ್ತಿದೆಯಲ್ಲ. ಇಲ್ಲಲ್ಲ, ನಾ ಯಾವಾಗಲೂ ಇದೇ ಟಿವಿಯಲ್ಲಿ ಬರುವುದಲ್ಲ. ಇಲ್ಲ ಸ್ವಾಮಿ, ನೀವು ಯಾವಾಗಲೂ ಈ ಟಿವಿಯಲ್ಲಿ ಬರಲೇ ಇಲ್ಲ.
ನಾ ಯಾವಾಗಲೂ ಇದೇ ಟಿವಿಯಲ್ಲೇ ಬರುವುದು. ಸ್ವಾಮಿ ಆಗೋ ಆಗೋ ಅದೇನು ಸ್ವಾಮಿ? ರಥ ಅಲ್ವೇನೆ? ರಥವೇ ಸ್ವಾಮಿ, ಆದರೆ ರಥದಲ್ಲಿ ಸಾರಥಿ ಇದ್ದಾನಲ್ಲ. ಹೌದು ಹೌದು. ಮತ್ತೆ ಬಿಲ್ಲು ಬಾಣುಗಳಿವೆ, ಹಾಗಾಗಿ ಮುಂದೆ ಎಲ್ಲೋ ಹೊರಟಂತೆ ತೋರುತ್ತಿದೆ. ಧರ್ಮಪತ್ನಿ ಆದಂತ ನನ್ನಲ್ಲಿ ಹೇಳಬಾರದೆ? ಈ ವಿಚಾರವನ್ನು ನಿನ್ನಲ್ಲಿ ಹೇಳುವುದಕ್ಕಾಗಿಯೇ ಬಂದಿದ್ದು. ಪಾಂಡವರು ಅಶ್ವಮೇಧ ಕುದುರೆ ಚಂಪಕಾವತಿಗೆ ಬಂದಿದೆ ಅಂತೆ. ಅದನ್ನು ತಂದೆಯನ್ನು ಕಟ್ಟಿ ಹಾಕಿದ್ದಾರೆ. ಈ ವಿಚಾರವನ್ನು ಹೇಳುವುದಕ್ಕಾಗಿಯೇ ಬಂದಿದ್ದು. ಪಾಂಡವರು ಅಶ್ವಮೇಧ ಕುದುರೆ ಚಂಪಕಾವತಿಗೆ ಬಂದಿದೆ ಅಂತೆ. ಅದನ್ನು ತಂದೆಯವರು ಕಟ್ಟಿ ಹಾಕಿದ್ದಾರೆ. ಹಾಗಾಗಿ ಯುದ್ಧಕ್ಕೆ ಹೊರಟಿದ್ದೇನೆ. ಸ್ವಾಮಿ, ಯಾರೊಡನೆ ಯುದ್ಧ? 3 ಲೋಕ ಗಂಡನಾದಂತ ಪಾರ್ಥನೊಡನೆ ಯುದ್ಧಕ್ಕೆ ಹೊರಟಿದ್ದೇನೆ. ಓ ಪ್ರಭಾ, ಏಕೆ ಕಳವಡಿಸುತ್ತಿದೆಯಾ? ಹೆದರಬೇಡ ಹೆದರಬೇಡ. ನಾನು ಕ್ಷತ್ರಿಯ ಕುಮಾರ, ಯಾರಿಗೂ ಹೆದರುವನಲ್ಲ. ಅವರೊಡನೆ ಯುದ್ಧವನ್ನು ಮಾಡಿ ಶ್ರೀಕೃಷ್ಣನನ್ನು ಚಂಪಕಾವತಿಗೂ ಕರೆಸುತ್ತೇನೆ. ಸೋಲು ಗೆಲುವು ಯಾರಿಗೂ ತಿಳಿದಿದ್ದಲ್ಲ. ಒಮ್ಮೆ ಅವನಲ್ಲಿ ಸೋತರೆ ಮುಕ್ತಿಯನ್ನು ಗಳಿಸುತ್ತೇನೆ. ಸ್ವಾಮಿ, ಅವರೊಡನೆ ಸೋತರೆ ನಿಮ್ಗೆ ಮುಕ್ತಿ ದೊರಕುತ್ತೆ? ಏಕೆ ಪಾತನನು ಕಂತು ಬಿಡುವನಲ್ಲ. ಕಾಂತ ಕೇಳಲ್ಲ ಸಲ್ಲ ಪಾತನನು ಕಂತು ಬಿಡುವನಲ್ಲ. ಎಂದು ಗೆಲುವನ್ನು ನಿನಗೆ ಕೃಷ್ಣ ಸಂತಸನಿ ಸಾಧ್ಯ ನಮಗೆ. ಸ್ವಾಮಿ, ಅರ್ಜುನನೊಡನೆ ಯುದ್ಧಕ್ಕೆ ಹೋಗುತ್ತೇನೆ ಎಂದು ಹೇಳುವಿರಲ್ಲ, ಅಷ್ಟು ಸುಲಭವಲ್ಲ. ಗೆಲ್ಲಲು ಸಾಧ್ಯವಿಲ್ಲ ಸ್ವಾಮಿ. ಅವರೊಡನೆ ಶ್ರೀಕೃಷ್ಣ ದೇವ ಸಹಾಯಕ್ಕೆ ಇದ್ದಾನೆ. ಅದಕ್ಕೆ ಯುದ್ಧಕ್ಕೆ ಹೋಗುವುದು ಬೇಡ ಸ್ವಾಮಿ. ಓ ಪ್ರಭಾ, ಈ ವಿಚಾರಕ್ಕಾಗಿ ಕೃಷ್ಣನನ್ನು ಕಾಣುವುದಕ್ಕಾಗಿ ಯುದ್ಧಕ್ಕೆ ಹೊರಟಿದ್ದೇನೆ. ಓ ಪ್ರಭಾ, ಈ ವಿಚಾರದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಹೇಳುತ್ತೇನೆ. ಆ ಕಡೆ ಗುರು
ನನಗೆ ಅದಗಾನ ಮಾಡಿದ ಬೆಳೆವಾದ ನಿಮಗೆ ಸ್ವಾಮಿ, ನಾನು ಸ್ವಲ್ಪ ಸ್ವಲ್ಪ ಧರ್ಮಸೂತ್ರಗಳನ್ನು ತಿಳಿದುಕೊಂಡಿದ್ದೇನೆ. ಮಕ್ಕಳಿಲ್ಲದವರಿಗೆ ಮೋಕ್ಷ ದೊರಕುವುದಿಲ್ಲಂತೆ. ಹಾಗಾಗಿ ಯುದ್ಧಕ್ಕೆ ಹೋಗುವುದು ಬೇಡ ಸ್ವಾಮಿ. ನಿನ್ನೊಡನೆ ದಿವಸ ಕಳೆಯಲು ನಾನು ಬಂದವನಲ್ಲ. ಯುದ್ಧಕ್ಕೆ ಹೋಗಬೇಕು, ಬಿಡುವುದಾರೇನು? ಸ್ವಾಮಿ, ನೀವು ಹೋಗುವುದೆಂಬಂತ ಸಿದ್ಧವಾದರೆ ಒಂದು ಉಪಕಾರವನ್ನು ಮಾಡಿ. ಒಂದೇನು ಹೊತ್ತು ಮಾಡುವೆ, ಹೇಳು ಪ್ರಭಾ. ಒಂದೇ ಸಾಕು ಸ್ವಾಮಿ. ಸ್ವಾಮಿ, ನಿಮ್ಮ ಎದುರುಗಡೆ ನನ್ನ ಕತ್ತನ್ನು ತಗ್ಗಿಸಿ ನಿಲ್ಲುತ್ತೇನೆ. ನಿಮ್ಮ ಕೈಯಲ್ಲಿರುವ ಖಡ್ಗವನ್ನು ಸ್ವೀಕರಿಸಿ ನನ್ನ ಕತ್ತನ್ನು ಕತ್ತರಿಸಿ ನೀವು ಯುದ್ಧಕ್ಕೆ ಹೋಗಬಹುದು. ಓ ಪ್ರಭಾ, ದುಡುಕಬೇಡ. ಈ ವಿಚಾರದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಹೇಳುತ್ತೇನೆ. ಆ ಕಡೆ ನೋಡುತ್ತೀಯಾ? ಸತಿಗೆ ಜೋಣ ಜತ ಋತು ಸಮಯ ಸತಿಗೆ ಜೋಣ ಜತ ಋತು ಸಮಯ ಏಕಾದಶೀವ್ರತ ಅಮರಂಗ ಶಾತ ಇನಿತೊಂದು ದಿನ ಮೇಗೆ ಸಂಗತ ಮಾತೊಡೆಂತು ಇನಿತೊಂದು ದಿನ ಮೇ ಸಂಗತ ಎಂತೂ ಕರ್ತವ್ಯ ಮನೆ ಪೈತು ಕದ ಶೇಷ ಮಾಕ್ರಾಣಿಸಿಗೆ ಕೃತಭೋಜ ಮಾದುಪುದು ವನಿತೆಯನು ಕೂಡಬಹುದರಿಯು ಧರ್ಮ ಪದ್ಧತಿಯ ನಿಖಿತ ಇವಳ ನಿಲ್ಲು ಇರುವುದು ಮತಗಲ್ಲ ಎನ್ನ ಒಂದೇ ದಿವಸ 3 ಕರ್ತವ್ಯಗಳನ್ನು ಮಾಡಬಹುದು ಎಂಬುದಾಗಿ ಕುಲಾಪುರಾಯಿತರು ಶಂಕಲಿಖಿತರಿಗೆ ಹೇಳಿದ ಮಾತು ನೆನಪಾಗುತ್ತದೆ. ಅವು ಯಾವುದೆಂದರೆ ಸೂರ್ಯ ಉದಯಕ್ಕೆ ಹಿರಿಯರಥ, ಮಧ್ಯಾಹ್ನ ಪಿತೃಗಳ ಶಾರದ, ಆಮೇಲೆ ಮಧ್ಯರಾತ್ರಿ ಕಾಲದ ಮೇಲೆ ಸತಿಯನ್ನು ಕೂಡುವುದು ಧರ್ಮಕ್ಕೆ ವಿರುದ್ಧ ಎಲ್ಲ ಎಂಬುದಾಗಿ ಕೇಳಿದ್ದೇನೆ. ಈ ದಿವಸ ಸತಿಯೊಡನೆ ಕೂಡಿ ಸೂರ್ಯ ಉದಯಕ್ಕೆ ಸರಿಯಾಗಿ ಸೇನೆಯನ್ನೆಲ್ಲ ಕೂಡಿಕೊಂಡು ಯುದ್ಧಕ್ಕೆ ಹೋಗುತ್ತೇನೆ. ಓ ಪ್ರಭಾ, ಬಾ ಬಾ ಬಾ. ಓ ಪ್ರಭಾ, ಈ ದಿವಸ ನಿನ್ನೊಡನೆ ಕೂಡಿ ಸೂರ್ಯ ಉದಯಕ್ಕೆ ಸರಿಯಾಗಿ ಸೇನೆಯನ್ನೆಲ್ಲ ಕೂಡಿಕೊಂಡು ಯುದ್ಧಕ್ಕೆ ಹೋಗುತ್ತೇನೆ. ಮಡದಿಯನ್ನು ಸಂತನಿಸಿ ಹೋಗುವ ಮುನ್ನ ತಂದೆಯವರ ಆಜ್ಞೆಯಂತೆ ನನ್ನನ್ನು ಕರೆದುಕೊಂಡು ಹೋಗಿ ಕುದಿಯುತ್ತಿರುವ ಎಣ್ಣೆ ಕೊಪ್ಪರಿಗೆ ಬೀಸಾಡಿದರು. ಆಗ ನಾನು ಶ್ರೀಹರಿಯನ್ನು ಜ್ಞಾನಿಸುತ್ತಾ ಇದ್ದೆ. ನನಗೇನು ತೊಂದರೆ ಆಗಲಿಲ್ಲ. ತಿಳಿದಂತ ತಂದೆಯವರು ಯುದ್ಧಕ್ಕೆ ಒಪ್ಪಣೆ ಕೊಟ್ಟರು. ನಾನು ಬಂದು ನಿಂತ ಸ್ಥಳ ಯುದ್ಧ ಕ್ಷೇತ್ರ. ಬಂದಂತ ಸೇನೆನೆಲ್ಲ ಪದ್ಮಾಕಾರದಲ್ಲಿ ನಿಲ್ಲಿಸಿದ್ದೇನೆ. ಅದರ ಮಧ್ಯೆ ಸುತ್ತಲೂ ಪದ್ಮಾಕಾರದಲ್ಲಿ ಸೇನೆಯನ್ನೆಲ್ಲ ಪದ್ಮಾಕಾರ ನಿಲ್ಲಿಸಿದ್ದೇನೆ. ಅದರ ಮಧ್ಯದಲ್ಲಿ ಪಾಂಡವರು ಅಶ್ವಮೇಧವನ್ನು ಕೊಟ್ಟಿದ್ದೇನೆ. ಈ ವರ್ತಮಾನವನ್ನು ಪಾರ್ಥನಿಗೆ ಹೇಳಿ ಕಳಿಸಿದ್ದೇನೆ. ಮುಂದೇನಾಗುತ್ತದೆ ಎಂಬುದಾಗಿ ನೋಡೋಣ.
ನೋವಿಕ ಇದಕ್ಕಿನ್ನು ಮಾಯ ಮೇಲೆ ನಡಲಿಯೇ ಶ್ರೀಹರಿ ವಾಸುದೇವ ನಮೋ ನಮ. ಓ ಋಷಿಕೇತು ಪ್ರದ್ಯುಮ್ನಾದಿಗಳೇ, ಬಂಧು ಹತ್ಯಾ ದೋಷ ನಿವಾರಣೆಗಾಗಿ ವೇದವ್ಯಾಸದ ಆಣತಿಯಂತೆ ಶ್ರೀಕೃಷ್ಣ ನಿಯಮದಂತೆ ಅಣ್ಣನ ಆಜ್ಞೆಯಂತೆ ಸೇನೆಯನ್ನು ಕೂಡಿಕೊಂಡು ಹೊಟ್ಟಿದ್ದೇನೆ. ಜೊತೆಗೆ ನಿಮ್ಮನ್ನು ಕಳಿಸಿದ್ದಾರೆ. ನಾವು ಬಂದು ನಿಂತ ಸ್ಥಳ ಚಂಪಕವತಿ. ಮತ್ತೆ ವಿಘ್ನ ಬಂದಿತ್ತಲ್ಲ. ಈ ಚಂಪಕವತಿಯ ರಸನು ಕುದುರೆಯನ್ನು ಕಟ್ಟಿ ಹಾಕಿದ್ದಾನಂತೆ. ಬಿಡಿಸಿಕೊಂಡು ಹೋಗುವುದಾದರೆ ಯುದ್ಧಕ್ಕೆ ಬನ್ನಿ ಎಂಬುದಾಗಿ ಹೇಳಿದ್ದಾರೆ. ಮುಂದೇನು ಮಾಡುವುದು? ಚಿಕ್ಕಪ್ಪ, ಒಂದು ಗೋವಿನ ಹೆಜ್ಜೆಯಷ್ಟು ಅಗಲ ಇರುವ ನದಿಗೆ ದೋಣಿಯ ಅವಶ್ಯಕತೆ. ಈ ಋಷಿಕೇತು ಈಗ ಅಪ್ಪಣ್ಣನ್ನು ಕೊಟ್ಟರೆ ಹೋಗಿ ಅವರಲ್ಲಿ ಯುದ್ಧವನ್ನು ಮಾಡಿ ಕಪ್ಪ ಕಾಣಿಕೆಯನ್ನು ತೆಗೆದು ಕುದುರೆಯನ್ನು ಬಿಡಿಸಿಕೊಂಡು ಬರ್ತೇನೆ. ನನಗೆ ಅಪ್ಪಣೆಯನ್ನು ಕೊಡಿ. ಓ ಮಾವ, ಈ ಪ್ರದ್ಯುಮ್ನನ ಮಾತನ್ನು ಕೇಳಬೇಕು. ಚಂದನಾಂಶದಲ್ಲಿ ಹುಟ್ಟಿದಂತ ನೀವು ಇಷ್ಟು ಸಣ್ಣ ಕೆಲಸಕ್ಕೆ ಯೋಚನೆ ಮಾಡುವುದೇ? ನನಗೆ ಅಪ್ಪಣೆಯನ್ನು ಕೊಟ್ಟರೆ ಈಗಲೇ ಹೋಗಿ ಕುದುರೆಯನ್ನು ಬಿಡಿಸಿಕೊಂಡು ಬರುತ್ತೇನೆ. ಕಪ್ಪ ಕಾಣಿಕೆಯನ್ನು ತೆಗೆದುಕೊಂಡು ಬರುತ್ತೇನೆ. ನನಗೆ ಅಪ್ಪಣೆಯನ್ನು ಕೊಡಿ. ಆಗಲಿ ಋಷಿಕೇತು ಪ್ರದ್ಯುಮ್ನಾದಿಗಳೇ, ನಿಮಗೆ ಶ್ರೀಹರಿ ಒಳ್ಳೆಯದನ್ನು ಮಾಡಲಿ. ಕುದುರೆಯನ್ನು ಬಿಡಿಸಿಕೊಂಡು ಕಪ್ಪ ಕಾಣಿಕೆಯನ್ನು ತೆಗೆದುಕೊಂಡು ಬನ್ನಿ.
ಪರಿಚಯವೇ ಕೇಳುತ್ತಾ ಇದ್ದೀರಾ? ನಾನು ವೀರಕರ್ಣನ ಮಗ. ನನ್ನ ಹೆಸರು ಶಕೇತು ಎಂಬುದು. ಹಾಗೆ ನಾವು ಕಶ್ಯಪ ಗೋತ್ರದವರು. ಒಳ್ಳೆ ಮಾತಿನಿಂದ ಹೇಳುತ್ತದೆ, ಕುದುರೆಯನ್ನು ಬಿಟ್ಟು ಕೊಡು. ಶಕೇತನ್ನು ಸೋಲಿಸಿ ಕಳಿಸಿದ್ದಾಯ್ತು. ಇನ್ನು ಯಾರು ಬರುತ್ತಾರೆಂಬ ನಿರೀಕ್ಷೆಯಲ್ಲಿರುವಾಗ ಬೇರೆ ಯಾರು ಬರಲಿಲ್ಲ. ನಮ್ಮ ದೇವರ ಮಗನೇ ಬಂದನು. ಅವನನ್ನೇ ಮಾತನಾಡಿಸುತ್ತೇನೆ. ಓ ದೇವರ ಮಗನೇ, ನೀನು ಯುದ್ಧಕ್ಕೆ ಬಂದೆಯಾ? ಯಾಕೆ ಬರಬಾರ್ದೇನೋ? ನಿನ್ನ ಯುದ್ಧ ಇಲ್ಲೆಲ್ಲ ನಡೆಯುವುದಿಲ್ಲ. ಹೆಣ್ಣು ಗಂಡು ಸೇರಿಯಲ್ಲಿ ನಿನ್ನ ಯುದ್ಧ. ಒಳ್ಳೆ ಮಾತಿನಿಂದ ಹೇಳುತ್ತಿದ್ದೇನೆ. ನನ್ನ ಪರಾಕ್ರಮ ನಿನಗೆ ಗೊತ್ತಿಲ್ಲ. ಹಿಂದೊಮ್ಮೆ ಶಂಕರನ ತಪಸ್ಸನ್ನು ಕೆಡಿಸಿ ಪಾರ್ವತಿಯನ್ನು ಕೂಡುವ ಹಾಗೆ ಮಾಡಿದ್ದೇನೆ. ಪಾರ್ವತಿಯನ್ನು ಕೂಡುವ ಹಾಗೆ ಮಾಡಿದ್ದೇನೆ. ಆಗ ನಿನ್ನ ಪರಿಸ್ಥಿತಿ ಏನಾಯ್ತು? ಸತ್ತು ಹೋದೆ ಬಿಡು. ಮತ್ತೆ ಹುಟ್ಟಿ ಬಂದಿದ್ದೇನೆ. ಕೃಷ್ಣನ ಮಗನಾಗಿದ್ದೇನೆ. ಇನ್ನೊಮ್ಮೆ ಹೇಳುತ್ತಿದ್ದೇನೆ, ಕುದುರೆಯನ್ನು ಬಿಡು. ಇಲ್ಲದಿದ್ದರೆ ನಿನ್ನನ್ನು ಕೊಂದು ಕುದುರೆಯನ್ನು ಬಿಡಿಸಿಕೊಂಡು ಹೋಗುತ್ತೇನೆ. ನಿನ್ನಲ್ಲಿ ಅಂತ ಸಾಮರ್ಥ್ಯವಿದ್ದಂತಾರೆ ನೋಡೋಣ ಬಾ. ಶಕೇತು ಪ್ರತಿಮಾದಿಗಳನ್ನು ಸೋಲಿಸಿ ಕಳಿಸಿದ್ದಾಯ್ತು. ಇನ್ನು ಯಾರು ಬರುತ್ತಾರೆಂಬ ನಿರೀಕ್ಷೆಯಲ್ಲಿರುವಾಗ ಅರ್ಜುನನೇ ಬರಬಹುದು. ಅವನ ನಿರೀಕ್ಷೆಯಲ್ಲೇ ಇರುತ್ತೇನಂತೆ. ಶಕೇತು ಪ್ರದ್ಯುಮ್ನಾದಿಗಳು ಸೋತಿದ್ದಾರೆ ಎಂಬುದಾಗಿ ತಿಳಿದು ಬಂದಿದೆ. ಇನ್ನು ನಾನೇ ಹೋಗಿ ಯುದ್ಧವನ್ನು ಮಾಡಿ ಕುದುರೆಯನ್ನು ಬಿಡಿಸಿಕೊಂಡು ಬರಬೇಕು. ನಾನು ಕ್ರಮೇಗೆ ಬಲಿರಾ? ರಥವನ್ನು ತಡೆದು ನಿಲ್ಲಿಸಿದ್ದೇನೆ. ಅದು ರಥ ಯಾರದೆಂಬುದು ನೋಡಿದಾಗ ಕಪಿಕೇತನ ರಥ. ಆದರೆ ಅವನು ಅರ್ಜುನನೇ ಇರಬಹುದು. ಅವನನ್ನೇ ಮಾತನಾಡಿಸುತ್ತೇನೆ.
ನೋಡಿದಾಗ ಕಪಿಕೇತನೊಳೆತ, ಆದರೆ ಅವನು ಅರ್ಜುನನೇ ಇರಬಹುದು. ಅವನನ್ನೇ ಮಾತನಾಡಿಸುತ್ತೇನೆ. ಓ ವೀರ, ಭೂಲೋಕದಲ್ಲಿ ಗಂಡು ಬಲಿ ಎನಿಸಿಕೊಂಡ ಪಾರ್ಥನು ನೀನೇ, ನೀನೇ ಅರ್ಜುನನೇ. ನೀನೇ ಬಿಟ್ಟಿರುವ ಶೋವನ್ನು ಕಟ್ಟಿದೆ, ಅದನ್ನು ಬಿಡಿಸಿಕೊಂಡು ಹೋಗುತ್ತೀಯೋ ಅಥವಾ ಇಲ್ಲೇ ಬಿಟ್ಟು ಹೋಗುತ್ತೀಯೋ? ತಟ್ಟನೆ ಹೇಳುವೆಯಾ? ಏ ಹುಡುಗ, ನಿನ್ನ ಮಾತನ್ನು ಕೇಳಿ ನಗೆ ಆಡಬೇಕು, ಸಿಟ್ಟು ಮಾಡಬೇಕು ಎಂದು ಅರ್ಥ ಆಗುತ್ತಿಲ್ಲ. ಕಟ್ಟಿದ ಕುದುರೆಯನ್ನು ಬಿಡಿಸಿಕೊಂಡು ಹೋಗುತ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ಯಲ್ಲ. ಏ ಹುಡುಗ,
ಮಾಡಬೇಕು ಸಿಟ್ಟು ಮಾಡಬೇಕು ಎಂದು ಅರ್ಥ ಆಗುತ್ತಿಲ್ಲ. ಕಟ್ಟಿದ ಕುದುರೆಯನ್ನು ಬಿಡಿಸಿಕೊಂಡು ಹೋಗುತ್ತೀಯಲ್ಲ ಅಂತ ಪ್ರಶ್ನೆ ಮಾಡಿದಿಲ್ಲ. ಬಿಡಿಸಿಕೊಂಡು ಹೋಗುತ್ತೇನೆ. ಇನ್ನು ನೀನು ಚಿಕ್ಕ ಹುಡುಗ, ಕುದುರೆಯನ್ನು ಬಿಟ್ಟು ಕಪ್ಪ ಕಾಣಿಕೆಯನ್ನು ಕೊಡು. ವೀರ, 10 ಹೆಸರನ್ನು ಹೊತ್ತಂತ ನಿನಗೆ 11ನೇ ಹೆಸರನ್ನು ಇಡುವಂತ ಆಸೆ ಆಗುತ್ತದೆ. 10 ಹೆಸರನ್ನು ಹೊತ್ತಂತ ನನಗೆ 11 ಹೆಸರು ಹೆಚ್ಚೆ. ಅದು ಯಾವುದು ಬಲೆಯ? ಮೂಢನೆಂಬುದಾಗಿ. ಮೂಢನೆಂಬೆನೆ ನಿಲ್ಲ ರೂಢೆಯ ಮನನ ತಕ್ಕುದರಿಗಿನ ನಗಿನ ನಿಲ. ಮೂಢನೆಂಬೆನೆ ನಿಲ್ಲ ಮೂಢಿಯ ಬಡನೆಂದು. ನೀ ಮೂಢ, ನೀ ಮೂಢ, ನೀ ಮೂಢನೆಂಬೆನೆ ಮೂಢಿಯ ಬಡನೆಂದು ಬಡನೆಂದು ಆಡುತ್ತಿಯರು ಕೆಳರು ಆಡುತ್ತಿಯರು ಕೆಳರು. ಅಯ್ಯ ವೀರ, ನಿನ್ನನ್ನು ಈ ಪ್ರಪಂಚದಲ್ಲಿ ನಿನ್ನನ್ನು ಮಾತನ್ನು ಕೇಳಿ ನಿನ್ನನ್ನು ಭಟನೆಂದು ಹೇಳುತ್ತಾರೆ ಕೆಲವರು ಮಾತ್ರ. ಈಗ ನೀನು ಹೇಳಿದೇನು? ಕುದುರೆಯನ್ನು ಬಿಡು, ಅಶ್ವವನ್ನು ಕೊಡು, ಕುದುರೆಯನ್ನು ಬಿಡು, ದ್ರವ್ಯವನ್ನು ಕೊಡು ಎಂಬುದಾಗಿ ಹೇಳಿದೆಯಲ್ಲ. ಹೇಳುವುದಕ್ಕೆ ನೀನೇನು ಬ್ರಾಹ್ಮಣನೇ? ಅದಕ್ಕೆ ಹೇಳಿದ್ದು ನಿನಗೆ ನಿನ್ನೊಂದು ಹೆಸರು ಆಡುವಂತ ಆಸೆ ಆಗುತ್ತದೆ ಎಂಬುದಾಗಿ. ಯಾವುದು ಬಲ್ಲೆಯ? ಮೂಢನೆಂಬುದಾಗಿ. ಏ ಹುಡುಗ, ಇದನ್ನು ಹೇಳುವುದಕ್ಕೊಂದು ಕಾರಣ ಉಂಟು. ಏನು ಬಲ್ಲೆಯಾ? ಕೂದಲದಲ್ಲಿ ಸಾರಿಕೊಂಡು ಕೂದಿರು ತೆಕ್ಕುದರಿಗಿನ ತಗಿನ ಕೂದಲದಲ್ಲಿ ಸಾರಿಕೊಂಡು ಓದಿತು ರಾಜ ನೀತಿಯ ಧರ್ಮವೇನೋ ರಾಜನೀತಿಯ ಧರ್ಮವೇನೋ. ತರಣನು ತರಣನು ನಿನ್ನೊಡನೆ ಕಣ ನಿನ್ನ ಕಾದನ ಕರೆಸಿಕೊಳ್ಳೋ ನೀ ತರಣನು ಒಳ್ಳೆ ರಣವ ನಿಲ್ ಕಾದನ ಕರೆಸಿಕೊಳ್ಳೋ.
ಮಾಡುತ್ತೇನೆ. ನನಗೆ ಸರಿಸಮಾನವನ್ನು ತಂದೆಯನ್ನು ಬರಮಾಡು. ಓ ವೀರ, ಏನು ಹೇಳಿದೆ? ನನ್ನಲ್ಲಿ ಯುದ್ಧವನ್ನು ಮಾಡಲಾಗದೆ ನನ್ನ ತಂದೆಯನ್ನು ಕರೆಸಿ ಎಂಬುದಾಗಿ ಹೇಳಿದೆಯಲ್ಲ. ಹೌದು. ಈಗ ನಿನ್ನ ಭಾವನಾದಂತ ಕೃಷ್ಣನನ್ನು ಬರಮಾಡು, ಆಗ ನಿನ್ನೊಡನೆ ಯುದ್ಧವನ್ನು ಮಾಡುತ್ತೇನೆ. ನಿನ್ನಲ್ಲಿ ಯುದ್ಧ ಮಾಡಿದಕ್ಕೆ ನನ್ನ ಭಾವನೆ ಶ್ರೀಕೃಷ್ಣ ಬರಮಾಡಕ್ಕೆ ನನ್ನಲ್ಲಿ ಯುದ್ಧ ಮಾಡಲಾಗುವುದಿಲ್ಲ. ನಿನ್ನ ನೀತಿಯನ್ನು ಕೇಳುವುದಕ್ಕೆ ನಾನು ಬಂದವನಲ್ಲ. ನನ್ನಲ್ಲಿ ಯುದ್ಧವನ್ನು ಮಾಡುವಂತ ಸಾಮರ್ಥ್ಯ ನಿನಗಿದ್ದಂತಾದರೆ ಈಗ ಎಲ್ಲಿ ಹೋಯ್ತು ನಿನ್ನ ಪರಿಸ್ಥಿತಿ ಅಲ್ಲ. ಈಗಲಾದರೂ ಭಾವನೆಯನ್ನು ಬರಮಾಡು. ನೀನೇ ಯಾಕೆ ಬರ ಮಾಡುತ್ತೀಯ? ಕುಳಿತುಕೊಳ್ಳಲು ಸ್ಥಳವಿಲ್ಲಲ್ಲ. ನಿನ್ನ ರಥದಲ್ಲಿರುವಂತ ಸಾರಥಿಯನ್ನು ಕೊಂದು ಕಳೆಯುತ್ತೇನೆ, ಆಗಲಾದರೂ ನಿನ್ನ ಭಾವನೆಯನ್ನು ಬರಮಾಡು. ಅಯ್ಯೋ, ಈ ರೀತಿಯಾಗಿ ಹೋಯ್ತಲ್ಲ. ನಾನೇ ಯುದ್ಧ ಮಾಡುವೆ ಎಂದರೆ ಸಾರುತ್ತಿಲ್ಲವಲ್ಲ. ಈಗ ನನ್ನ ಭಾವನಾಗಿರಂತ ಶ್ರೀಕೃಷ್ಣನೇ ಬರಮಾಡಬೇಕು. ಓ ಬಾವ ಶ್ರೀಕೃಷ್ಣ, ಬಾ ಬಾ ಬಾ. ಬಂದ ತಕ್ಷಣದೊಳಲ್ಲಿಗೆ ಅಷ್ಟೇ
ಅತ್ತೆ ಮಕ್ಕಳಾದ ಪಾಂಡವರನ್ನು ಕೂಡ ರಕ್ಷಿಸುತ್ತಾ ಬಂದಿದ್ದಾರೆ. ಪಾಂಡವರ ಅಶ್ವವೇಧ ಕುದುರೆ ಚಂಪಕ ಸೇಲಿದೆ. ಅದನ್ನು ಬಿಡಿಸಿಕೊಳ್ಳದೆ ಭಾರತ ದುಃಖಿಸುತ್ತಿದ್ದಾನಲ್ಲ. ಈ ವಿಚಾರವನ್ನು ಧರ್ಮರಾಯನಿಗೆ ತಿಳಿಸಿ ನೇರವಾಗಿ ಯುದ್ಧ ಬಂದು ನಿಂತಿದ್ದೇನೆ. ಎಲ್ಲಿ ಇದ್ದಾನೆ ನನ್ನ ಪಾರ್ಥ? ಎಲ್ಲಿ ಇದ್ದಾನೆ ನನ್ನ ಪಾರ್ಥ? ಹೀಗೆ ಬರಬೇಕು, ಹೀಗೆ ಬರಬೇಕು. ಇಷ್ಟೊತ್ತಿನವರೆಗೆ ಸಾರುತ್ತಿರಲಿಲ್ಲ. ಈಗ ನೀವು ಬಂದಿರಲ್ಲ, ಅದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಈಗ ಪಾರ್ಥನ ಬರ ಮಾಡ್ಬೇಕಲ್ಲ. ನಾನು ಇನ್ನು ಬಂದಿದ್ದೇನೆ, ಯುದ್ಧಕ್ಕೆ ಸನ್ನದ್ಧನಾಗು. ಇದೇನಿದು ಕಗ್ಗತ್ತಲಾಗಿರುವ ಕ್ಷೇತ್ರ ಪ್ರಕಾಶಮಾನವಾಗಿ ಹೊಳೆಯುತ್ತಾ ಇದೆಯಲ್ಲ, ಏನೆಂಬುದಾಗಿ ಯೋಚನೆ ಮಾಡುತ್ತಾ ಇದ್ದೇನೆ. ಓ, ಅರ್ಜುನ ರಥದಲ್ಲಿ ಶ್ರೀಕೃಷ್ಣ ಬಂದು ಕುಳಿತಿದ್ದಾನಲ್ಲ, ಜೀವನ ಸಾರ್ಥಕ ಆಯಿತು. ಶ್ರೀಕೃಷ್ಣನೊಮ್ಮೆ ಜ್ಞಾನಿಸುತ್ತೇನೆ. ಶ್ರೀಹರಿ ಕೇಶವ ರಕ್ಷಿತು. ಶ್ರೀಕೃಷ್ಣ ದರ್ಶನಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು. ಇಡೀ ಚಂಪಕವತಿಯು ಪುನೀತವಾಯಿತು. ಶ್ರೀಕೃಷ್ಣ ದರ್ಶನ. ಈ ನಿನ್ನ ಭಾವ ನನ್ನಲ್ಲಿ ಯುದ್ಧವನ್ನು ಮಾಡಬೇಕಾದರೆ ಏನಾದರೂ ಶಪಥವನ್ನು ಮಾಡಲಿ. ಈಗ ನೋಡು, ಶಪಥ ಮಾಡುತ್ತೇನೆ, ನಿನ್ನನ್ನು 3 ಬಾಣದಿಂದ ಕೊಲ್ಲದಿದ್ದರೆ ತಾಯಿ ಕುಂತಿಯ ಮಗನೇ ಅಲ್ಲ. ಓ ವೀರ, ಏನು ಹೇಳಿದೆ? ನನ್ನನ್ನು 3 ಬಾಣದಿಂದ ಕೊಲ್ಲುತ್ತೇನೆ ಎಂಬುದಾಗಿ ಹೇಳಿದೆ. ಏನು ಹೇಳಿದೆ? ನನ್ನನ್ನು 3 ಬಾಣದಿಂದ ಕೊಲ್ಲುತ್ತೇನೆ ಎಂಬುದಾಗಿ ಶಪಥ ಮಾಡಿದೆಯಲ್ಲ. ನೀನು ಬಿಡುವಂತ 3 ಬಾಣವನ್ನು ಮಧ್ಯ ಮಾರ್ಗದಲ್ಲಿ ಕತ್ತರಿಸದಿದ್ದರೆ ಆರಾಧ್ಯ ದೇವನಾದ ಕೃಷ್ಣನ ಭಕ್ತನಲ್ಲ, ಬಿಡಿಸುವ ಅಸ್ತ್ರವನ್ನು ಬಿಡುತ್ತೇನೆ. ಮೊದಲ ಅಸ್ತ್ರವನ್ನು ಅಹಂಕಾರದಿಂದ ಮಾತಾಡಿ ಬಿಟ್ಟೆ ಅಲ್ಲ. ಮೊನ್ನೆ ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ಜಯದ್ರಥನನ್ನು ಕೊಲ್ಲುವಾಗ ಶಪಥ ಮಾಡುವಂತಾಯ್ತಲ್ಲ. ಆವಾಗ ಅವನನ್ನು ಸೋಲಿಸಿದವಲ್ಲ. ನನ್ನ ಉಪಾಯದಿಂದ ಕೊಂದೆಯಲ್ಲ. ಈಗ ಇವನನ್ನು ಕೊಲ್ಲುವುದು ಅಷ್ಟು ಸುಲಭವೆಂದುಕೊಂಡೆಯ ಭಾವ? ಅವನಲ್ಲಿ ಅಂತ ಪರಾಕ್ರಮ ಏನುಂಟು? ಅವನಿಗಿಂತಲೂ ಭಕ್ತನಾಗಿದ್ದಾನೆ ಭಾವ. ಭಾವ, ಅವನಿಗಿಂತಲೂ ಭಕ್ತನಾಗಿದ್ದಾನೆ. ಹಾಗಾಗಿ ಅವನನ್ನು ಕೊಲ್ಲುವುದು ಅಷ್ಟು ಸುಲಭವಲ್ಲ ಭಾವ. ಈಗ ನಾನು ಏನು ಮಾಡಲಿ? ಎಂತ ಇಕ್ಕಟ್ಟಿಗೆ ಸಿಲುಕಿ ಬಿಟ್ಟಿರಲ್ಲ. ಓ ವೀರ, ಪಾರ್ಥ ಬಿಡುವಂತ ಮೊದಲನೇ ಅಸ್ತ್ರವನ್ನು ಮಧ್ಯ ಮಾರ್ಗಕ್ಕೆ ಕತ್ತರಿಸುತ್ತಿದ್ದರೆ ಆರಾಧ್ಯ ದೇವನಲ್ಲ, ನಿನ್ನ ಭಕ್ತನಲ್ಲ, ಬಿಡಿಸುವ ಅಸ್ತ್ರವನ್ನು. ಓ ಭಾವ, ಈ ಮೊದಲನೇ ಅಸ್ತ್ರಕ್ಕೆ ಗೋವರ್ಧನಗಿರಿ ಎತ್ತಿದಂತಹ ಯಾದವರು ಹಾಗೂ ಗೋವುಗಳನ್ನು ರಕ್ಷಿಸಿದಂತಹ ಪುಣ್ಯವನ್ನೆಲ್ಲ ಧಾರೆ ಎತ್ತೇನೆ. ಈಗ ಬಿಡು ಈ ಮೊದಲನೇ ಅಸ್ತ್ರವನ್ನು. ಬಿಡುತ್ತೇನೆ ಮೊದಲ ಅಸ್ತ್ರವನ್ನು. ಒಂದು ಅಸ್ತ್ರ ಹೋದರೆ ಆಯಿತು. ಇನ್ನು 2 ಅಸ್ತ್ರವಿದೆಯಲ್ಲ, 2ನೇ ಅಸ್ತ್ರವನ್ನು ಬಿಡುತ್ತೇನೆ. ದುಡುಕಬೇಡ, ದುಡುಕಬೇಡ.
ಏನು ಭಾವ, ಶಿವಪೂಜೆ ಕಡಿಮೆ ಬಂದಂತಾಯ್ತಲ್ಲ. ಒಂದೊಂದು ಸಾರಿ ಹಾಗೆ ಆಗುತ್ತದೆ ಬಾವ. ನೋಡಿದೆ ಬಾ, ಒಂದು ಅಸ್ತ್ರವನ್ನು ಕತ್ತರಿಸಿದ ಇಷ್ಟೆಲ್ಲ ಪುಣ್ಯ ಸಾಕಾಗುವುದಿಲ್ಲ. ಈ ಎರಡನೇ ಅಸ್ತ್ರಕ್ಕೆ ಕೃಷ್ಣ ಅವತಾರದಲ್ಲಿ ಮಾಡಿದಂತಹ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ದುಷ್ಟರಲ್ಲಿ ಮಾವ ಕೊಂಸಾದಿಗಳನ್ನೆಲ್ಲ ಕೊಂದಿದ್ದೇನೆ. ಶಿಷ್ಟರನ್ನು ಪರಿಪಾಲಿಸಿದಂತಹ ಪುಣ್ಯವನ್ನೆಲ್ಲ ದೊರೆಯಿದ್ದೇನೆ. ಈಗ ಬಿಡು ಈ ಎರಡನೇ ಅಸ್ತ್ರವನ್ನು. ಓ ದೇವ, ಭಾರತ ಬಿಡುವನ ಎರಡನೇ ಅಸ್ತ್ರವನ್ನು ಮಧ್ಯ ಮಾರ್ಗದಲ್ಲಿ ಕತ್ತರಿಸದಿದ್ದರೆ ಪೂರ್ವ ಬ್ರಾಹ್ಮಣರು ತಮ್ಮ ವರುಂಧತಿ ಒಳಗೆ ಕೂಡಿರುವಾಗ ಹೋಗಿ ಅವರ ಪತ್ತನ್ನು ಕತ್ತರಿಸಿದ ಪಾಪ ನನಗೆ ಬರಲಿ. ಈಗ ಬಿಡಿಸುವ ಅಸ್ತ್ರವನ್ನು. ಎರಡನೇ ಅಸ್ತ್ರವನ್ನು. ಎರಡು ಅಸ್ತ್ರ ಹೋದರೆ ಏನಿತ್ತು? ಎರಡು ಅಸ್ತ್ರ ಹೋದರೆ ಏನಿತ್ತು? ಇನ್ನೂ ಒಂದು ಅಸ್ತ್ರ ಇದೆಯಲ್ಲ, ಬಿಡುತ್ತಾರೆ ಮೂರನೇ ಅಸ್ತ್ರವನ್ನು. ತುಡುಕಬೇಡ. ಈ ಮೂರನೇ ನೋಡಿದೆ ಬಾವ, ಎರಡು ಅಸ್ತ್ರವನ್ನು ಕತ್ತರಿಸಿದಾನೆ. ಇಷ್ಟೆಲ್ಲ ಪುಣ್ಯ ಸಾಕಾಗುವುದಿಲ್ಲ. ಈ ಮೂರನೇ ಅಸ್ತ್ರಕ್ಕೆ ಹಿಂದೆ ರಾಮಾವತಾರದಲ್ಲಿ ಮಾಡಿದಂತಹ ಪುಣ್ಯವನ್ನೆಲ್ಲ ದೊರೆಯುತ್ತೇನೆ. ತ್ರಿಮೂರ್ತಿಗಳನ್ನು ನಿಲ್ಲಿಸುತ್ತೇನೆ. ಬುಡದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ನಾನು, ತುದಿಯಲ್ಲಿ ಶಂಕರ, ಮೂರು ತ್ರಿಮೂರ್ತಿಗಳನ್ನು ನಿಲ್ಲಿಸಿದ್ದೇನೆ. ಈಗ ಬಿಡು ಈ ಮೂರನೇ ಅಸ್ತ್ರವನ್ನು. ಅಂದವಿಲ್ಲದ ಪುಣ್ಯವನ್ನು ಓ ದೇವ, ಇಷ್ಟೆಲ್ಲ ಪುಣ್ಯವನ್ನೆಲ್ಲ ಬಾಣಕ್ಕೆ ದಾರೆದೆಯಲ್ಲ. ಅಷ್ಟೇ ಅಲ್ಲ, ತ್ರಿಮೂರ್ತಿಗಳನ್ನು ಬಾಣಕ್ಕೆ ನಿಲ್ಲಿಸಿದ್ದೀಯ. ಈ ಬಾಣವನ್ನು ಮಧ್ಯ ಮಾರ್ಗದಲ್ಲಿ ಕತ್ತರಿಸಿದರೆ ಈ ಪುಣ್ಯವೆಲ್ಲ ಬಿಟ್ಟಂತ ಪಾರ್ಥನಿಗೋ ಅಥವಾ ಅದನ್ನು ಕತ್ತರಿಸಿದ ನನಗೋ ಹೇಳುವೆಯಾ? ಓ ಭಕ್ತ ಸುಧರ್ಮ, ಈ ಬಾಣವನ್ನು ನೀನು ಮಧ್ಯ ಮಾರ್ಗದಲ್ಲಿ ಕತ್ತರಿಸಿದರೆ ಈ ಪುಣ್ಯವೆಲ್ಲ ನಿನಗೆ ಲಭಿಸುತ್ತದೆ. ಅಂಬೇದ ಕಡೆಯ ಬಾಣವನ್ನು ಮಧ್ಯ ಮಾರ್ಗದಲ್ಲಿ ಕತ್ತರಿಸಿದರೆ ಕಾಶಿಯಲ್ಲಿ ವಿಶ್ವನಾಥನ ಪೂಜೆ ಮಾಡುವಾಗ ಹೋಗಿ ಅವರನ್ನು ಎಡಗಾಲಿಂದ ಒದ್ದಂತ ಪಾಪ ನನಗೆ ಈಗ ಬಿಡಿಸುವ ಅಸ್ತ್ರವನ್ನು. ಓ ಬಾವ, ಬಂದಿರುವ ಸುಧರ್ಮನನ್ನು ಕೊಂದಂತಾಯಿತು. ಅವನ ತಮ್ಮಂದಿರು ಬಂದು ಸೋತು ಹೋದರು. ಇದನ್ನು ತಿಳಿದ ಹಂಸಧ್ವಜನು ಕುದುರೆಯನ್ನು ಬಿಟ್ಟು ಕಳಿಸಿದ್ದಾನೆ. ಕಪ್ಪ ಕಾಣಿಕೆ ತಂದು ಕೊಟ್ಟಿದ್ದಾನೆ. ನಮ್ಮ ಜೊತೆ ಬರಲು ಒಪ್ಪಿಕೊಂಡಿದ್ದಾನೆ. ಇಂದು ತಡ ಮಾಡುವುದಲ್ಲ, ನಮ್ಮ ರಥ ಈಗ ಮುಂದೆ ಸಾಗಲಿ.